ತಮಿಳುನಾಡಿನಲ್ಲಿ ಈ ಬಾರಿಯೂ ಕೂಡ ಡಿಎಂಕೆ ಮೈತ್ರಿಕೂಟಕ್ಕೆ ಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ. ಸಿ ವೋಟರ್ ಅಚ್ಚರಿ ಭವಿಷ್ಯ ಇಲ್ಲಿ. ತಮಿಳುನಾಡಲ್ಲಿ ಈ ಬಾರಿಯೂ ಕೂಡ ಡಿಎಂಕೆ ಮೈತ್ರಿಕೂಟ ಏನು ಮಾಡ್ಕೊಂಡಿದ್ದಿಲ್ಲ, ಅಣ್ಣ ಡಿಎಂಕೆ ಅಲ್ಲ, ಡಿಎಂಕೆ ಮೈತ್ರಿಕೂಟಕ್ಕೆ ಜಾಸ್ತಿ ಚಾನ್ಸ್ ಇದೆ ಈಗಲೂ ಅಂತ ಹೇಳಿ ಸಿ ವೋಟರ್ ಒಂದು ಭವಿಷ್ಯವನ್ನು ನುಡಿತಾ ಇದೆ. ಇಲ್ಲಿ ಮುಂದಿನ ಸಿ ಎಂ ಯಾರು ಅಂಥೇಳಿ ಒಂದು ಕಡೆ ಸಿ ವೋಟರ್ ಇಲ್ಲಿ ಸರ್ವೆಯನ್ನು ಮಾಡಿದೆ. ಯಾರಪ್ಪ ಮುಂದಿನ ಸಿ ಎಂ ಅಂಥೇಳಿ ಸಿ ವೋಟರ್ ಈ ಸರ್ವೆಯನ್ನು ಮಾಡಿದಾಗ ಆಗಲೂ ಕೂಡ ಅಲ್ಲಿ ಡಿಎಂಕೆ ಮೈತ್ರಿಕೂಟಕ್ಕೇ ಗೆಲುವು, ಡಿಎಂಕೆ ಪರವಾಗಿಯೇ ಜನರ ಒಲವಿದೆ ಅಂಥೇಳಿ ಅಲ್ಲಿನ ಒಂದಷ್ಟು ಮಾಹಿತಿ ಇದೀಗ ಆಚೆ ಬರ್ತಾ ಇದೆ. ಇದೀಗ ಸೊ ಎಲ್ಲ ಕಾರಣಗಳಿಂದ ಒಂದು ಲೆಕ್ಕಕ್ಕೆ ಇದು AIADMK ಕೂಟ ಏನೋ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರಲ್ಲ, ಆ ಒಂದು ವಿಚಾರದಲ್ಲಿ ಇವ್ರಿಗೆ ಒಂದು ಹಿನ್ನಡೆ ಆಗಬಹುದಾ ಅಂತ. ಈ ಸಲವೂ ಕೂಡ ಡಿಎಂಕೆ ಮೈತ್ರಿಕೂಟಕ್ಕೆ ಪವರ್ ಸಿಗುತ್ತಾ? ಕ್ಷೇತ್ರ ಪುನರ್ವಿಂಗಡಣೆ ಹೆಸರಲ್ಲಿ ರಂಗೇರ್ತಾ ಇದೆ ಅಖಾಡ. 2026ಕ್ಕೆ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಬಲಾಬಲ ಏನು ಅಂತ ನೋಡಿದ್ರೆ ತಮಿಳುನಾಡು ವಿಧಾನಸಭಾ ಫಲಿತಾಂಶ 2021ರಲ್ಲಿ 234 ಸೀಟ್ ಇರೋದಲ್ಲಿ ವಿಧಾನಸಭಾ ಸ್ಥಾನಗಳು, 118 ಸೀಟ್ ಯಾರಿಗೆ ಬರುತ್ತೋ ಅವ್ರಿಗೆ ಪಟ್ಟ ಒಲಿಯುತ್ತೆ. ಡಿಎಂಕೆ 133 ಗೆದ್ದಿತ್ತು, 37.70% ಮತ ಪ್ರಮಾಣ ಈ ಪಾರ್ಟಿ ಪಡ್ಕೊಂಡಿದ್ದು ಓವರಾಲ್ ವೋಟ್ಗಳಲ್ಲಿ. ಕಾಂಗ್ರೆಸ್ಗೆ ಸಿಕ್ಕಿದ್ದು ಬರೀ 4.27% ಮಾತ್ರ, 18 ಸ್ಥಾನ ಬಂತು ಅವ್ರಿಗೆ. ಅಣ್ಣಾ ಡಿಎಂಕೆಗೆ ಎಷ್ಟಪ್ಪ ಬಂತು ಅಂದರೆ 66 ಸ್ಥಾನ ಬಂತು, 33.29% ಅಷ್ಟು ವೋಟ್ ಶೇರ್ ಅವ್ರದ್ದು ಇದೆ. ಇಲ್ಲಿ BJPಗೆ ಬರೀ 2.62% ಅಷ್ಟೇ ವೋಟ್ ಶೇರಿಂಗ್ ಬಂದಿದ್ದು ಅವ್ರಿಗೆ, ಗೆದ್ದಿದ್ದು 4 ಸ್ಥಾನ. ಬೇರೆಯವ್ರಿಗೆ 13 ಸ್ಥಾನಗಳು ಬಂತು, 22.12% ಅಷ್ಟು ಮತಗಳ ಶೇಕಡಾವಾರು ಪ್ರಮಾಣ ಬೇರೆಯವರು ಕೂಡ ಇಲ್ಲಿ ಹೋಗಿದೆ.